ಗುರುದೇವ ಅಂತರ್ಜಾಲ ತರಗತಿಗೆ ಸ್ವಾಗತ. ಮಕ್ಕಳೇ, ನಾನೀಗ ತರಗತಿಯನ್ನ ಪ್ರಾರಂಭಿಸುವ ಮೊದಲು ನಾನು ನಿಮಗೆ ಒಂದು ಹಾಡನ್ನ ಹೇಳ್ಕೊಡ್ತೇನೆ. ನೀವು ಗಮನ ಕೊಟ್ಟು ಕೇಳ್ತಾ ಹೋಗ್ಬೇಕು. ಎಲ್ಲರೂ ಕೇಳಲಿಕ್ಕೆ ತಯಾರಿದ್ದೀರಲ್ವಾ? ಅಮ್ಮ ದೋಸೆ ಮಾಡಮ್ಮ, ಬಿಸಿ ಬಿಸಿ ದೋಸೆ ಮಾಡಮ್ಮ. ಅಮ್ಮ ದೋಸೆ ಮಾಡಮ್ಮ, ಬಿಸಿ ಬಿಸಿ ದೋಸೆ ಮಾಡಮ್ಮ. ಚಟ್ನಿ ತುಪ್ಪ ಹಾಕಮ್ಮ, ಬೇಗನೆ ದೋಸೆ ತಾರಮ್ಮ. ಚಟ್ನಿ ತುಪ್ಪ ಹಾಕಮ್ಮ, ಬೇಗನೆ ದೋಸೆ ತಾರಮ್ಮ. ಎಲ್ಲರಿಗೂ ಇಷ್ಟ ಆಯ್ತಾ ಈ ಹಾಡು? ಎಲ್ಲರೂ ನೀವು ಇದನ್ನು ಕೂಡ ಕಲಿತಾ ಹೋಗ್ಬೇಕು. ಹಾಗಾದ್ರೆ ಈಗ ನಮ್ಮ ತರಗತಿಯನ್ನ ಪ್ರಾರಂಭಿಸೋಣ. ಮಕ್ಕಳಿಂದ ವಿಡಿಯೋದಲ್ಲಿ ಈ ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ವಿಷಯವನ್ನ ನಾವು ಪುನರಾವರ್ತನೆ ಮಾಡಿದ್ವಿ. 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತೇನೆ. ಇದು ನಿಮ್ಮ 1ನೇ ತರಗತಿಯ ಕನ್ನಡ ವಿಷಯದ ಪಠ್ಯ ಪುಸ್ತಕ. ಯಾವುದು? ಕನ್ನಡ ವಿಷಯದ ಪಠ್ಯ ಪುಸ್ತಕ. ಇದರಲ್ಲಿ ನಿಮ್ಗೆ ನೋಡ್ತಾ ಹೋದ್ರೆ ಬರೀ ಚಿತ್ರಗಳನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಪರಿವಿಡಿಗೆ ಬರೋಣ. ಇಲ್ಲಿ ನೀವು ಯಾವ ಯಾವ ವಿಷಯಗಳನ್ನ ಈ ಪಠ್ಯ ಪುಸ್ತಕದಲ್ಲಿ ಕಲಿತಾ ಹೋಗ್ತೀರಾ ಅನ್ನೋದನ್ನ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿತ್ರ ಗುರುತಿಸಿ. ಅಂದ್ರೆ ಆದಿಂದ ಳವರೆಗಿನ ಅಕ್ಷರಗಳಿಗೆ ಅನುಗುಣವಾಗಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಆ ಚಿತ್ರಗಳಿಗನುಸಾರವಾಗಿ ಅದರ ಹೆಸರನ್ನ ನಾವು ಹೇಳ್ತಾ ಹೋಗ್ಬೇಕು, ಗುರುತಿಸ್ತಾ ಹೋಗ್ಬೇಕು. ಎರಡನೇದಾಗಿ ನೋಡಿ ಕಲಿ. ಅಂದ್ರೆ ಈ ಪಠ್ಯ ಪುಸ್ತಕದಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳ ಹೆಸರುಗಳನ್ನ ನಾವು ಆ ಚಿತ್ರಗಳನ್ನು ನೋಡ್ತಾ ಆ ಹೆಸರುಗಳನ್ನ ಕಲಿತಾ ಹೋಗ್ಬೇಕು. ಮೂರನೇದಾಗಿ ಘಟನಾ ಚಿತ್ರಗಳು. ಇಲ್ಲಿ ಕೆಲವೊಂದು ಕಥೆಗಳಿಗೆ ಅನುಸಾರವಾಗಿರ್ತಕ್ಕಂಥ ಘಟನೆಗಳನ್ನ, ಚಿತ್ರಣಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ನಾವು ಕಥೆಯನ್ನ ಕಲಿತಾ ಹೋಗ್ಬೇಕು, ಆ ಘಟನೆಯನ್ನ ರಚನೆ ಮಾಡ್ತಾ ಹೋಗ್ಬೇಕು. ಹಾಗೆ ನಾಲ್ಕನೆಯದಾಗಿ ಚಿತ್ರಕಥೆ. ನಾ ಹೇಳಿದ್ನಲ್ವಾ, ಚಿತ್ರಕಥೆ, ಚಿತ್ರಗಳ ಮೂಲಕ ಕಥೆಯನ್ನ ಕಲಿಯುವುದು. ಅದೇ ರೀತಿಯಾಗಿ ಮಾಡಿ ಕಲಿ. ಕೆಲವೊಂದು ಚಟುವಟಿಕೆಗಳನ್ನ ನೀವು ಮಾಡುವುದರ ಮೂಲಕ ಅದನ್ನ ಕಲ್ತ್ಕೊಳ್ಬೇಕಾಗುತ್ತೆ. ಹಾಗೆ ಆರನೇದಾಗಿ ಚಿತ್ರ ಸಂಭಾಷಣೆ. ಚಿತ್ರ ಸಂಭಾಷಣೆ ಅಂದ್ರೆ ಕೆಲವೊಂದು ಚಿತ್ರ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಅದನ್ನು ನೋಡುವುದರ ಮೂಲಕ ಸಂಭಾಷಣೆಯನ್ನ ಕಲಿತಾ ಹೋಗ್ಬೇಕು. ಹಾಗೆ ಕೊನೆಯದಾಗಿ ಕಲಿನಲಿ. ನೀವು ಅದನ್ನೆಲ್ಲ ಕಲಿಯೋದ್ರ ಜೊತೆಗೆ ಕೆಲವೊಂದು ಚಿತ್ರಗಳಿಗೆ ಬಣ್ಣ ತುಂಬುವುದನ್ನ, ಕೆಲವೊಂದು ಚಿತ್ರಗಳನ್ನ ಬಿಡಿಸುವುದನ್ನ ಕೂಡ ಈ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಮ ಕನ್ನಡ ವಿಷಯದ ಯಾವುದು ಘಟಕಗಳು ಅಂತ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಮಕ್ಕಳೇ, ನೀವು ಸೇತುಬಂಧ ವಿಡಿಯೋದಲ್ಲಿ ಯಾವ ವಿಷಯಗಳನ್ನ ಕಲ್ತ್ಕೊಂಡ್ವಿ? ಮೊದಲನೇದಾಗಿ ವರ್ಣಮಾಲೆಯ ವಿಧಗಳು, ಮೊದಲನೇದಾಗಿ ವರ್ಣಮಾಲೆಯ ವಿಭಾಗಗಳು ಮತ್ತು ಅದರಲ್ಲಿರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು, ಒತ್ತಕ್ಷರಗಳು ಮತ್ತು ಗುಣಿತಾಕ್ಷರಗಳ ಬರೆಯೋದನ್ನ ಕಲ್ತ್ಕೊಂಡಿವಿ. ಹೌದಾ? ಈಗ ಆದಿಂದ ಳವರೆಗಿನ ಅಕ್ಷರಗಳನ್ನೇ ನಾವು ವರ್ಣಮಾಲೆ ಅಂತ ಕರೆದ್ವಿ. ವರ್ಣ ಅಂದ್ರೆ ಅಕ್ಷರ, ಮಾಲೆ ಅಂದ್ರೆ ಸಮೂಹ. ಅಕ್ಷರಗಳ ಸಮೂಹವನ್ನ ನಾವು ವರ್ಣಮಾಲೆ ಅಂತ ಕಲ್ತ್ಕೊಂಡ್ವಿ. ವರ್ಣಮಾಲೆಯಲ್ಲಿ 3 ವಿಭಾಗಗಳಿವೆ. ಮೊದಲನೇದಾಗಿ ಸ್ವರಗಳು 13, ಆದಿಂದ ಅವರೆಗಿನ ಅಕ್ಷರಗಳನ್ನೇ ಸ್ವರಗಳು ಅಂತ ಕರೆದ್ವಿ. ಯೋಗವಾಹಗಳು 2, ಅಮ್ಮನ್ನು ಅನುಸ್ವರವೆಂತಲೂ ಅಹವನ್ನು ವಿಸರ್ಗವೆಂತಲೂ ಕರೆದ್ವಿ. ಹಾಗೆಯೇ ಕಾದಿಂದ ಳವರೆಗಿನ ಅಕ್ಷರಗಳನ್ನ ವ್ಯಂಜನಾಕ್ಷರಗಳು ಅಂತ ಕರೆದ್ವಿ. ಈ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ 34. ಹಾಗಾದ್ರೆ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಆದಿಂದ ಳವರೆಗಿನ ಅಕ್ಷರಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಪದಗಳನ್ನ ನಾವು ನೋಡ್ತಾ ಹೋಗೋಣ. ಅದೆಲ್ಲದರ ಜೊತೆಗೆ ನೀವು ನಿಮ್ಮ ಜೊತೆಗೆ 2 ಸಾಲಿನ ಪುಸ್ತಕ ಮತ್ತು ಪೆನ್ಸಿಲ್ ಅನ್ನ ಇಟ್ಕೋಬೇಕು. ನಾನು ಯಾವ ರೀತಿ ಬರಿತಾ ಹೋಗ್ತೀನೋ ಅದನ್ನ ಅನುಸರಿಸಿ ನಿಮ್ಮ ಪುಸ್ತಕದಲ್ಲಿ ನೀವು ಬರಿತಾ ಹೋಗ್ಬೇಕು. ಹಾಗಾದ್ರೆ ಈಗ ನಮ್ಮ ತರಗತಿಯನ್ನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ನೀವೆಲ್ಲ ಈಗ ನಿಮ್ಮ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 1 ತೆರೆಯಿರಿ. ಅದರಲ್ಲಿ ಕೆಲವೊಂದು ಚಿತ್ರಗಳು ಕಾಣ್ತಾ ಇದೆ. ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದರ ಹೆಸರನ್ನ. ನೀವು ಕೂಡ ನನ್ನೊಂದಿಗೆ ನಿಮ್ಮ ಪುಸ್ತಕದಲ್ಲಿ ಬರಿತಾ ಹೋಗ್ಬೇಕು. ಮೊದಲನೇದಾಗಿ
ಯಾವ ಚಿತ್ರ ಕಾಣ್ತಾ ಇದೆ? ಅಮ್ಮ. ಒಂದು ತಾಯಿ ಮಗುವನ್ನ ಎತ್ತಿ ಆಡಿಸ್ತಾ ಇದ್ದಾಳೆ. ಈಗ ನಾವು ಆ ಅಮ್ಮ, ಇನ್ನು ಆ ಅಮ್ಮ, ಆ ಮಾಕ್ಕೆ ಮಾವತ್ತು ಕೊಟ್ಟಿದ್ದೀವಿ. ಅಮ್ಮ ಅಂದ ತಕ್ಷಣ ನಿಮ್ಗೆಲ್ಲರೂ ನಿಮ್ಮ ಅಮ್ಮಂದಿರು ನೆನಪಿಗೆ ಬರ್ತಾರೆ, ಹೌದಾ? ತಾಯಿ ಅಂತಾನು ಕೂಡ ನಾವು ಕರಿತಾ ಹೋಗ್ತೀವಿ. ಅವ್ವ, ಜನನಿ, ಜನ್ಮದಾತೆ ಅಂತ ತಾಯಿಗೆ, ಅಮ್ಮನಿಗೆ ಹಲವಾರು ಹೆಸರಿನಿಂದ ಕರಿತಾ ಹೋಗ್ತೀವಿ. ತಾಯಿ ನಮಗೆ ಬಹಳಷ್ಟು ಮುಖ್ಯವಾದವಳು. ಯಾಕಂದ್ರೆ ನಮ್ಮನ್ನ ಹೆತ್ತು ಹೊತ್ತು ಸಾಕಿ ನಮ್ಮ ಎಲ್ಲಾ ಕೆಲಸಗಳಿಗೆ ನೆರವಾಗುವಂತಹವಳೇ ಯಾರು? ತಾಯಿ, ಅಮ್ಮ ಅಂತ ಕರಿತಾ ಹೋಗ್ತೀವಿ. ಅಮ್ಮ ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಇಷ್ಟ ತಾನೆ, ಹೌದು ತಾನೆ? ಹಾಗೆ ಗಾದೆ ಮಾತಿದೆ, ಜನನಿ ತಾನೇ ಮೊದಲ ಗುರು. ಅಂದ್ರೆ ಗುರುಗಳಿಗಿಂತ ಮೊದಲ ಗುರು ಯಾವುದು ಅಂದ್ರೆ ತಾಯಿ. ಹೆತ್ತ ತಾಯಿನೇ ನಮ್ಗೆ ಮೊದಲ ಗುರು. ಇವಳನ್ನ ನಾವು ತಾಯಿ, ಜನನಿ, ಅವ್ವ, ಅಮ್ಮ ಅಂತ ಕರಿತಾ ಹೋಗ್ತೀವಿ. ಹಾಗೆ ಎರಡನೇ ಚಿತ್ರ ಯಾವುದು ಎಂದ್ರೆ ಆ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಚಿತ್ರ. ಅದು ಯಾವುದದು? ಆನೆ. ಯಾವುದು? ಆನೆ. ಆನೆ ಅಂದ ತಕ್ಷಣ ನಿಮ್ ಕಣ್ ಮುಂದೆ ಆನೆ ಚಿತ್ರ ಬರ್ತಾ ಇದೆ, ಹೌದು ತಾನೆ? ಆನೆಯನ್ನ ಹಲವಾರು ಹೆಸರಿನಿಂದ ಕೂಡ ಕರಿತಾ ಹೋಗ್ತೀವಿ. ಗಜ, ಕರಿ, ಇದಕ್ಕೆ ಇರ್ತಕ್ಕಂಥ ಹೆಸರುಗಳು. ಅಂತದ್ದು ಅತ್ಯಂತ ದೊಡ್ಡ ಪ್ರಾಣಿ. ಆನೆ ಅಂದ ತಕ್ಷಣ ನಿಮ್ಗೆ ಎಲ್ಲರಿಗೂ ಏನ್ ನೆನಪಾಗ್ಬೇಕು? ಮೈಸೂರು ದಸರಾದಲ್ಲಿ ಆನೆಯ ಮೇಲೆ ಅಂಬಾರಿಯನ್ನ ಹೊತ್ತುಕೊಂಡು ಮೆರವಣಿಗೆಯನ್ನ ಮಾಡ್ತಾರೆ, ಹೌದು ತಾನೆ? ಹೀಗೆ ಆನೆ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಪ್ರಾಣಿ. ಆನೆಗೆ ಸೊಂಡಿಲು ಇದೆ, 2 ದಂತಗಳಿವೆ, ಹೌದು ತಾನೆ? ಈ ದಂತ ಬಹಳಷ್ಟು ದುಬಾರಿ ಆಗ್ತಕ್ಕಂಥದ್ದು, ಬಹಳ ಬೇಡಿಕೆ ಉಳ್ಳಂತದ್ದು. ಇದರಿಂದ ಹಲವಾರು ವಸ್ತುಗಳನ್ನ ತಯಾರು ಮಾಡ್ತಾರೆ. ಈ ಅಕ್ಷರದಿಂದ ಯಾವ ಚಿತ್ರ ಅದು? ಇರುವೆ. ಈ ಇರುವೆ ಯಾವುದಿದು? ಈ ಇರುವೆ. ಇರುವೆ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ, ಹೌದಾ? ಇರುವೆ ಅಂತಕ್ಕಂಥದ್ದು ಒಂದು ಸಣ್ಣ ಕೀಟ. ಇದಕ್ಕೆ 6 ಕಾಲುಗಳಿವೆ. ಎಷ್ಟು ಕಾಲುಗಳಿವೆ? 6 ಕಾಲುಗಳುಳ್ಳ ಪ್ರಾಣಿ. ಅತ್ಯಂತ ಚಿಕ್ಕದಾದ ಪ್ರಾಣಿ ಅಂದ್ರೆ ಇರುವೆ. ಅದೇ ರೀತಿಯಾಗಿ ಶಿಸ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಾಣಿ ಅಂದ್ರೂ ಕೂಡ ಇರುವೆ. ನೀವೀಗ ನಿಮ್ಮ ಮನೇಲಿ ಎಲ್ಲ ನೋಡ್ತಾ ಇರಿ, ಇರುವೆ ಹೇಗೆ ಹೋಗುತ್ತೆ? ಸಾಲಾಗಿ ಹೋಗ್ತಾ ಇರುತ್ತೆ. ಇದು ಏನ್ ತೋರಿಸುತ್ತೆ? ಶಿಸ್ತನ್ನ ತೋರಿಸುತ್ತೆ. ಹಾಗಾದ್ರೆ ಈ ಇರುವೆ. 4ನೇ ಅಕ್ಷರ ಯಾವುದು? ಈ. ಯಾವ ಅಕ್ಷರ? ಈ. ಇದರಿಂದ ಪ್ರಾರಂಭವಾಗ್ತಕ್ಕಂಥ ಪದ ಅಂದ್ರೆ ಅಲ್ಲಿ ಚಿತ್ರದ ಹೆಸರು ಏನು? ಈರುಳ್ಳಿ. ಏನು? ಈರುಳ್ಳಿ. ಇಲ್ಲಿ ಲ ಅಕ್ಷರಕ್ಕೆ ಲ ಒತ್ತಕ್ಷರ ಬಂದಿದೆ, ಹೌದಾ? ಈರುಳ್ಳಿ. ಈರುಳ್ಳಿ ಅಂದ್ರೆ ಇದು ಒಂದು ತರಕಾರಿ. ಅಡಿಗೆಗಳಿಗೆ ನಾವು ಈರುಳ್ಳಿಯನ್ನ ಬಳಸ್ತಾ ಹೋಗ್ತೀವಿ. ಹಾಗೆ ಈರುಳ್ಳಿ ಕೂಡ ಕೆಲವೊಂದು ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತ ಒಂದು ತರಕಾರಿಯಾಗಿದೆ. ಯಾವುದು? ಈರುಳ್ಳಿ. ಇಲ್ಲಿ ಬರ್ತಕ್ಕಂತ ಅಕ್ಷರ ಯಾವುದು? ಉ. ಯಾವುದು? ಉ. ಈಗ ನೋಡಿ, ಚಿತ್ರನ ಗುರುತಿಸಿ ನನಗೆ ಅದರ ಹೆಸರನ್ನ ಹೇಳಿ. ಯಾವುದು? ಉಯ್ಯಾಲೆ. ಏನು? ಉಯ್ಯಾಲೆ. ಉಯ್ಯಾಲೆ. ಇದು ಜೋಕಾಲಿ ಅಂತಾನು ಕರಿತಾ ಹೋಗ್ತೀವಿ. ನಿಮ್ಮ ಮನೆಯಲ್ಲಿ ಇದೆಯಾ? ಕೆಲವೊಂದು ಮನೆಯಲ್ಲಿ ಕಾಣ್ತಾ ಹೋಗ್ತೀವಿ. ನಾವು ಪಂಚಮಿ ಹಬ್ಬದಲ್ಲಿ ಅಂದ್ರೆ ನಾಗರ ಪಂಚಮಿ ಹಬ್ಬದಲ್ಲಿ ನಾವೇನ್ ಮಾಡ್ತೀವಿ? ಉಯ್ಯಾಲೆಯನ್ನ ಕಟ್ತಾ ಇದೀವಿ, ಹೌದು ತಾನೆ? ಉಯ್ಯಾಲೆ. ಊಟ. ಯಾವುದು? ಊಟ. ಊಟ. ಈಗ ನಿಮ್ಮ ಮನೆಯಲ್ಲಿ ನೀವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತಾನೆ. ಎಲ್ಲಾ ತರಹದ ಅಡಿಗೆಗಳನ್ನ ನೀವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀರಿ, ಹೌದಾ? ನಿಮ್ ಕಣ್ ಮುಂದೆ ಬರ್ತಾ ಇದೆ ಊಟದ ಚಿತ್ರ. ಅದಾದ ನಂತರ ಬರ್ತಕ್ಕಂತ ಅಕ್ಷರ ಉ ಆಯ್ತು, ಹೂ ಆಯ್ತು, ರು. ಯಾವುದು? ರು.
ಹಾಗಾದ್ರೆ ಪಠ್ಯ ಪುಸ್ತಕದಲ್ಲಿ ಕಾಣ್ತಾ ಇರ್ತಕ್ಕಂಥ ರು ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂಥ ಚಿತ್ರ ಯಾವುದು? ರು ಋಷಿ. ರು ಋಷಿ. ಋಷಿ ಅಂತಕ್ಕಂಥವ್ರು ಬಹಳಷ್ಟು ಜ್ಞಾನವನ್ನ ಹೊಂದಿರ್ತಕ್ಕಂಥ ವ್ಯಕ್ತಿಗಳು. ಈ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ವಿದ್ಯಾಭ್ಯಾಸಕ್ಕೆ ಋಷಿ ಮುನಿಗಳ ಹತ್ರ ಹೋಗ್ಬಿಟ್ಟು ಗುರುಕುಲಗಳಲ್ಲಿ ವಿದ್ಯಾಭ್ಯಾಸವನ್ನ ಕಲಿತಾ ಇದ್ರು. ಬಹಳಷ್ಟು ಜ್ಞಾನಗಳನ್ನ ಹೊಂದಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಋಷಿಗಳು ಅಂತ ಕರಿತಾ ಇದ್ವಿ. ಈ ಋಷಿಗಳು ಎಲ್ಲಿ ಇರ್ತಾ ಇದ್ರು ಅಂದ್ರೆ ಕಾಡಿನಲ್ಲಿ ಒಂದು ಆಶ್ರಮವನ್ನ ಕಟ್ಟಿಕೊಂಡು ಅಲ್ಲಿ ವಾಸವಾಗಿರ್ತಾ ಇದ್ರು. ಯಾರು? ಋಷಿಗಳು. ಋಷಿಗಳು ತಪಸ್ಸನ್ನ ಮಾಡುವುದರ ಮೂಲಕ ಹಲವಾರು ಜ್ಞಾನಗಳನ್ನ ಪಡೆದುಕೊಳ್ತಾ ಇದ್ರು. ಹಾಗೆ ಇರ್ತಕ್ಕಂಥವ್ರು ದೈವ ಸಂಭೂತರು, ದೇವರ ಪ್ರತಿರೂಪ ಅಂತಾನು ನಾವು ಕರೀತಾ ಹೋಗ್ತೀವಿ. ಎಲೆ. ಎಲೆ. ಎಲೆ ನಿಮ್ಗೆಲ್ಲರೂ ಗೊತ್ತಿದೆ. ಇದು ಯಾವ ಬಣ್ಣದಲ್ಲಿದೆ? ಹಸಿರು ಬಣ್ಣದಲ್ಲಿದೆ. ಎಲೆಯನ್ನ ನಾವು ಗಿಡದ ಒಂದು ಭಾಗ ಅಂತ ಕರಿತಾ ಹೋಗ್ತೀವಿ. ಕೆಲವೊಂದು ಎಲೆಗಳು ಬೆಳೀತಾ ಬೆಳೀತಾ ಏನಾಗ್ತವೆ, ಹಳದಿ ಬಣ್ಣಕ್ಕೆ, ಉದುರುವ ಸಮಯದಲ್ಲಿ ಹಳದಿ ಬಣ್ಣಕ್ಕೆ ಬಂದು ಅವು ಆ ಗಿಡದಿಂದ ಉದುರಿ ಹೋಗ್ತವೆ. ಹೌದು ತಾನೆ? ಎಲೆ. ಎಲೆ ಅಂದ್ರೆ ಕೆಲವೊಂದು ಎಲೆಗಳನ್ನ ನಾವು ಊಟ ಮಾಡ್ತೀವಿ. ಹೌದು ತಾನೆ? ನಾವು ಸಾಂಬಾರಿಗೆ ಉಪಯೋಗಿಸ್ತಕ್ಕಂಥ ಸೊಪ್ಪು ಆಗಿರ್ಬೋದು, ಕೆಲವೊಂದು ತಿನಿಸುಗಳಿಗೆ, ಅಡುಗೆಗಳಿಗೆ ಉಪಯೋಗಿಸ್ತಕ್ಕಂಥ ಸೊಪ್ಪುಗಳಾಗಿರ್ಬೋದು, ಗಿಡದ ಭಾಗವಾಗಿರ್ತಕ್ಕಂಥ ಎಲೆಯನ್ನು ಸಹ ನಾವು ಊಟ ಮಾಡ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಗಿಡದ ಎಲೆಗಳು ಔಷಧೀಯ ಗುಣಗಳನ್ನ ಹೊಂದಿರ್ತವೆ. ಔಷಧಿಗಳನ್ನ ತಯಾರಿಸಲಿಕ್ಕೆ ನಾವು ಕೆಲವೊಂದು ಗಿಡಗಳ ಎಲೆಗಳನ್ನ ಉಪಯೋಗಿಸ್ತಾ ಹೋಗ್ತೀವಿ. ಹಾಗೆ ಮಕ್ಕಳೇ, ಎ ಆದ ನಂತರ ಬರ್ತಕ್ಕಂಥ ಅಕ್ಷರ ಯಾವುದು ಎಂದರೆ ಎ. ಯಾವುದು? ಎ. ಎ ಇಂದ ಪ್ರಾರಂಭವಾಗ್ತಕ್ಕಂಥ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಎಂದರೆ ಏಡಿ. ಏಡಿ. ಏಡಿ ಅಂತಕ್ಕಂಥದ್ದು ಒಂದು ಉಭಯವಾಸಿ. ಅಂದ್ರೆ ನಾವು ನೀರಿನಲ್ಲೂ ನೋಡಬಹುದು, ಹಾಗೆಯೇ ಭೂಮಿಯ ಮೇಲೂ ನೋಡ್ತಕ್ಕಂಥ ಒಂದು ಉಭಯವಾಸಿ ಪ್ರಾಣಿಯಾಗಿದೆ. ಎಷ್ಟು ಕಾಲುಗಳನ್ನ ಹೊಂದಿದೆ? ಚಿತ್ರ ನೋಡಿ ಗಮನಿಸಿ ಹೇಳಿ. ನನ್ನ ಚಿತ್ರಗಳಲ್ಲಿ ನಾವು 10 ಕಾಲುಗಳನ್ನು ನೋಡ್ತೀವಿ. ಅಂದ್ರೆ ಅಲ್ಲಿ 6 ಕಾಲುಗಳು, 2 ಕೊಂಡಿಗಳಿವೆ. ಏನಿವೆ? 6 ಕಾಲುಗಳು, ಅದರ ಜೊತೆಗೆ 2 ಕೊಂಡಿಗಳಿವೆ. ಇದು ಪ್ರಾಣಿಗಳನ್ನ ಕೊಂಡಿಗಳ ಮೂಲಕ ಬೇಟೆಯಾಡಿ, ಸಣ್ಣ ಸಣ್ಣ ಕೀಟಗಳನ್ನ ಬೇಟೆಯಾಡಿ ತಿನ್ನುತ್ತೆ. ಹಾಗೆ ಉಭಯವಾಸಿ. ಯಾವ ಪ್ರಾಣಿ? ಏಡಿ ಅಂತಕ್ಕಂಥದ್ದು ಒಂದು ಉಭಯವಾಸಿ. ಹಾಗಾದ್ರೆ ಮಕ್ಕಳೇ, ಎ ಆದ್ಮೇಲೆ ಬರ್ತಕ್ಕಂಥ ಅಕ್ಷರ ಯಾವುದೆಂದರೆ ಐ. ಐದಿಂದ ಪ್ರಾರಂಭವಾಗ್ತಕ್ಕಂಥ ಪದ ಐದಳ. ಐದಳ ಅಂದ್ರೆ 5 ದಳಗಳನ್ನ ಹೊಂದಿರ್ತಕ್ಕಂಥ ಹೂವನ್ನ ನಾವು ಐದಳ ಅಂತ ಕರಿತಾ ಹೋಗ್ತೀವಿ. ಏನು? ಐದಳ. ಯಾವುದು? ಓ. ಓ ಇಂದ ಪ್ರಾರಂಭವಾಗ್ತಕ್ಕಂಥ ಪದ ಒಂಟೆ. ಯಾವ ಪ್ರಾಣಿ? ಒಂಟೆ. ಒಂಟೆ ಅಂದ ತಕ್ಷಣ ಉದ್ದ ಉದ್ದ ಕಾಲುಗಳು, ಉದ್ದನೆಯ ಕುತ್ತಿಗೆ, ಆಮೇಲೆ ಭುಜದ ಮೇಲೆ ಡುಬ್ಬವನ್ನ ನೋಡ್ತೀವಿ. ಹೌದು ತಾನೆ? ನಿಮ್ಗೇನು ಅನ್ನಿಸ್ತಾ ಇದೆ ಈ ಪ್ರಾಣಿಯನ್ನ ನೋಡ್ತಾ ಇದ್ರೆ? ಇದನ್ನ ನಾವು, ಒಂಟೆಯನ್ನ ನಾವು ಮರುಭೂಮಿಯ ಹಡಗು ಅಂತ ಕರಿತಾ ಹೋಗ್ತೀವಿ. ಈ ಒಂಟೆಯ ವಿಶಿಷ್ಟತೆ ಏನು ಅಂದ್ರೆ, ಇದು ಒಂದು ಸಾರಿ ನೀರು ಕುಡಿದ್ರೆ ಅದನ್ನ ಬಹಳಷ್ಟು ದಿನಗಳವರೆಗೆ ಸ್ಟೋರ್ ಮಾಡಿ ಸಂಗ್ರಹಿಸಿ ಇಟ್ಕೊಂಡಿರುತ್ತೆ. ಅದರ ಡುಬ್ಬ ಇದೆ ಅಲ್ವಾ, ಊದ್ಕೊಂಡಿದೆ ಅಲ್ವಾ, ಮೇಲೆ ಉಬ್ಬಾಗಿದೆಯಲ್ಲ, ಅಲ್ಲಿ ಅದು ನೀರನ್ನ ಸಂಗ್ರಹಿಸಿಟ್ಕೊಂಡು ತನಗೆ ಬೇಕಾದಾಗ ಆ ನೀರನ್ನ ಕುಡಿತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಪ್ರಾಣಿಯನ್ನ ಮರುಭೂಮಿ ಪ್ರದೇಶಗಳಲ್ಲಿ ಕಾಣ್ತಾ ಹೋಗ್ಬೋದು. ಯಾವ ಪ್ರಾಣಿಯನ್ನ? ಒಂಟೆಯನ್ನ. ಓ, ಒಂಟೆ. ಇದಾದ ನಂತರ ಬರ್ತಕ್ಕಂಥ ಅಕ್ಷರ ಯಾವುದೆಂದರೆ ಓ. ಓ, ಓಲೆ. ಈ ಓಲೆ ಅಂತಕ್ಕಂಥದ್ದು 2 ಅರ್ಥವನ್ನ ಕೊಡ್ತಾ ಹೋಗಿದೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ
ಓಲೆ ಅಂದ್ರೆ ಕಿವಿಗೆ ಹಾಕಿಕೊಳ್ತಕ್ಕಂತ ಒಂದು ಆಭರಣ, ಇದನ್ನ ನಾವು ಓಲೆ ಅಂತ ಕರಿತೀವಿ. ಆ ಕಾಲದಲ್ಲಿ ಓಲೆ ಕಳಿಸ್ತಾ ಇದ್ರು ಅಂದ್ರೆ ಪತ್ರಗಳನ್ನ, ಓಲೆ ಅಂದ್ರೆ ಪತ್ರ ಅನ್ನೋ ಅರ್ಥನೂ ಕೊಡುತ್ತೆ, ನಮ್ಗೆ ಕಿವಿಗೆ ಧರಿಸ್ತಕ್ಕಂತ ಆಭರಣ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಮ್ಗಿಲ್ಲಿ. ಹಾಗೆ ಮಕ್ಕಳೇ, ಓಲೆ ಇದನ್ನ ನಾವು ಹಲವಾರು ರೀತಿಯ ಲೋಹಗಳಿಂದ ತಯಾರಿಸ್ತಾರೆ. ಬಂಗಾರದ ಓಲೆಗಳನ್ನ ತಯಾರಿಸ್ತಾರೆ, ಬೆಳ್ಳಿಯ ಓಲೆಗಳನ್ನ ತಯಾರಿಸ್ತಾರೆ. ಇತ್ತೀಚೆಗೆ ಹಲವಾರು ತಂತ್ರಜ್ಞಾನ ಮುಂದುವರೆದಂತೆ ಹಲವಾರು ರೀತಿಯ ವಸ್ತುಗಳನ್ನ ಉಪಯೋಗಿಸಿಕೊಂಡು ಓಲೆಗಳನ್ನ ತಯಾರಿಸ್ತಾರೆ. ಇದಾದ ನಂತರ ಬರ್ತಕ್ಕಂತ ಅಕ್ಷರ ಯಾವುದು ಎಂದ್ರೆ ಔ. ಔ ಔದಿಂದ ಪ್ರಾರಂಭವಾಗ್ತಕ್ಕಂಥ ಪದ ಔಷಧ. ಔ ಔಷಧ. ಔಷಧ ಅಂದ್ರೆ ಮೆಡಿಸಿನ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಹೌದು ತಾನೆ? ನಮಗೆ ಜ್ವರ ಬಂದಾಗ, ನಮ್ಮ ಆರೋಗ್ಯ ಸ್ಥಿತಿ ಹದಗೆಟ್ಟಾಗ ನಾವು ವೈದ್ಯರ ಬಳಿಗೆ ಏನ್ ಮಾಡ್ತೀವಿ, ಹೋಗ್ಬಿಟ್ಟು ಅವರ ಸಲಹೆಯ ಮೇರೆಗೆ ಔಷಧಗಳನ್ನ ಪಡೆಯುವುದರ ಮೂಲಕ ನಾವು ನಮ್ಮ ಆರೋಗ್ಯವನ್ನ ಮತ್ತೆ ಸರಿಪಡಿಸ್ಕೊಳ್ತೀವಿ. ಹೌದು ತಾನೆ? ಹಾಗೆ ಮಕ್ಕಳೇ, ಅನೇಕ ರೀತಿಯ ಔಷಧಗಳನ್ನ ನಾವು ನೋಡ್ಬೋದು. ಕೆಲವೊಂದು ಆಯುರ್ವೇದಗಳಲ್ಲಿ ಉಪಯೋಗಿಸ್ತಕ್ಕಂಥ ಆಯುರ್ವೇದ ಔಷಧಗಳನ್ನ ನೋಡ್ಬೋದು, ಕೆಲವೊಂದು ವೈದ್ಯರು ಕೊಡ್ತಕ್ಕಂಥ ಇಂಗ್ಲಿಷ್ ಮೆಡಿಸಿನ್ಗಳನ್ನ ನೋಡ್ಬೋದು. ಆ ಔಷಧಗಳಲ್ಲಿ ಮಾತ್ರೆಗಳನ್ನ ನೋಡ್ತೀವಿ, ಟಾನಿಕ್ಗಳನ್ನ ನೋಡ್ತೀವಿ. ಹೌದು ತಾನೆ? ಹೀಗೆ ಹಲವಾರು ರೀತಿಯ ಔಷಧಗಳನ್ನ ನೋಡ್ಬೋದು. ನಮ್ಮ ಆರೋಗ್ಯದ ಸ್ಥಿತಿ ಹದಗೆಟ್ಟಾಗ, ಅದರ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾದಾಗ ನಾವು ಔಷಧಗಳನ್ನ ತೆಗೆದುಕೊಂಡು ಈ ಏನ್ ಮಾಡ್ತವೆ ಅಂದ್ರೆ ನಮಗೆ ಉಂಟಾದಂತಹ ಆರೋಗ್ಯದ ತೊಂದರೆಗೆ ಅದು ತಗೊಂಡಾಗ ನಮಗೆ ಆ ಆರೋಗ್ಯದ ಸಮಸ್ಯೆ ಬಗೆಹರುತ್ತೆ. ಅದಾದ ನಂತರ ಬರ್ತಕ್ಕಂಥ ಅಕ್ಷರ ಯಾವುದೆಂದರೆ ಅಂ. ಅಂದಿಂದ ಪ್ರಾರಂಭವಾಗ್ತಕ್ಕಂಥ ಪದ ಯಾವುದೆಂದರೆ ಅಂಗಿ. ಅಂಗಿಯಕ್ಕಂತಂದು ನಮ್ಮ ದೇಹದ ಮೇಲ್ಭಾಗದ ಉಡುಪನ್ನ ನಾವು ಅಂಗಿ ಅಂತ ಕರಿತಾ ಹೋಗ್ತೀವಿ. ಅಂಗಿಯನ್ನ ನಾವು ಹಲವಾರು ರೀತಿಯ ವಸ್ತುಗಳನ್ನ ಉಪಯೋಗಿಸಿಕೊಂಡು ಈ ಅಂಗಿಯನ್ನ ತಯಾರು ಮಾಡಿರ್ತಾರೆ. ಹತ್ತಿಯಿಂದ, ಉಣ್ಣೆಯಿಂದ, ಹಾಗೆ ರಬ್ಬರ್, ಪ್ಲಾಸ್ಟಿಕ್, ಹೀಗೆ ಹಲವಾರು ರೀತಿಯ ವಸ್ತುಗಳನ್ನ ಉಪಯೋಗಿಸಿಕೊಂಡು ಈ ಅಂಗಿಯನ್ನ ತಯಾರು ಮಾಡಿರ್ತಾರೆ. ಈ ಅಂಗಿ ಏನಾಗುತ್ತೆ ಅಂದ್ರೆ ನಮಗೆ ರಕ್ಷಣೆಯನ್ನ ಕೊಡುತ್ತೆ. ಯಾವುದೇ ರೀತಿಯ ಚಳಿ, ಗಾಳಿ, ಮಳೆಗಳು ಬಂದಾಗ ಅದರಿಂದ ರಕ್ಷಣೆಯನ್ನ ಪಡೆದುಕೊಳ್ಳಲಿಕ್ಕೆ ಈ ಅಂಗಿ ಸಹಾಯ ಮಾಡುತ್ತೆ. ಹಾಗೆ ಅಂ ನಂತರ ಬರ್ತಕ್ಕಂಥ ಅಕ್ಷರ ಯಾವುದೆಂದರೆ ಅಹ. ಯಾವುದು? ಅಹ. ಅಹದಿಂದ ಯಾವುದೇ ಪದಗಳನ್ನ ನಾವು ನೋಡ್ತಾ ಹೋಗಲ್ಲ, ಅದನ್ನ ಅನುಸರಿಸಿ ಹಲವಾರು ಪದಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಉದಾಹರಣೆ ಅಂದ್ರೆ ನಮಃ. ಯಾವುದು? ನಮಃ. ನಮಃ ಅಂದ್ರೆ ಕೈಯನ್ನ ಮುಗಿತಕ್ಕಂಥದ್ದು, ನಮನ ಮಾಡತಕ್ಕಂಥದ್ದು. ನಾವು ನಮ್ಮ ಗುರು ಹಿರಿಯರನ್ನ ನೋಡಿದ್ರೆ ಮತ್ತು ದೇವಸ್ಥಾನಗಳಿಗೆ ಹೋದ್ರೆ ಏನ್ ಮಾಡ್ತೀವಿ, ನಮನವನ್ನ ಅಂದ್ರೆ ನಮಸ್ತೆಯನ್ನ, ನಮಸ್ಕಾರವನ್ನ ಮಾಡ್ತೀವಲ್ಲ, ಅದನ್ನ ನಾವು ನಮನ, ನಮಃ ಅಂತ ಕರೀತಾ ಹೋಗ್ತೀವಿ. ಆಮೇಲೆ ಬರ್ತಕ್ಕಂಥ ಅಕ್ಷರ ವ್ಯಂಜನಾಕ್ಷರ ಯಾವುದೆಂದರೆ ಕ. ಕ ಕರಡಿ. ಕರಡಿ ಅಂತಕ್ಕಂಥದ್ದು ಒಂದು ಕಾಡು ಪ್ರಾಣಿ. ಸಾಮಾನ್ಯವಾಗಿ ನಾವು ಕಪ್ಪು ಬಣ್ಣದ ಕರಡಿಗಳನ್ನ ನೋಡ್ತೀವಿ, ಕಂದು ಬಣ್ಣದ ಕರಡಿಗಳನ್ನ ನೋಡ್ತೀವಿ. ಆದರೆ ಹಿಮಾಲಯ ಪ್ರದೇಶಗಳಲ್ಲಿ ನಾವು ಬಿಳಿಯ ಬಣ್ಣದ ಕರಡಿಗಳನ್ನ ನೋಡ್ತೇವೆ. ಇಲ್ಲಿ ಹಲವಾರು ವಿಧಗಳನ್ನ ನೋಡ್ತೇವೆ. ಕರಡಿ, ಪೋಲಾರ್ ಬೇರ್ ಅಂತಾನು ಕರಿತೀವಿ. ಅದು ಒಂದು ಹಿಮಾಲಯ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಕರಡಿ. ಪಾಂಡ ಅಂತಕ್ಕಂಥದ್ದು ಕಪ್ಪು ಬಿಳುಪು ಬಣ್ಣವನ್ನ ಹೊಂದಿರ್ತಕ್ಕಂಥ ಕರಡಿ. ಈ ಕರಡಿ ಅಂತಕ್ಕಂಥದ್ದು ಒಂದು ಕಾಡು ಪ್ರಾಣಿಯಾಗಿದೆ. ಈ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ ಊರುಗಳಲ್ಲಿ, ಪ್ರದೇಶಗಳಲ್ಲಿ ಬಂದ್ಬಿಟ್ಟು ಈ ಕರಡಿಯನ್ನ ಆಡಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸರ್ಕಾರ ಅದನ್ನ ರದ್ದುಗೊಳಿಸಿದೆ. ಇವುಗಳನ್ನ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಹೊಣೆಯಾಗಿದೆ. ಕರಡಿಗೆ ನಾವು ಇಷ್ಟವಾದ ಒಂದು ಆಹಾರ ಎಂದ್ರೆ ಜೇನು ಮತ್ತು ಹಲಸು. ಯಾವುದು ಕರಡಿಗೆ ಇಷ್ಟವಾದಂತಹ ಆಹಾರ? ಜೇನು ಮತ್ತು ಹಲಸು.
ಹಾಗೆ ಮಕ್ಕಳೇ ಕ ದಿಂದ ಪ್ರಾರಂಭವಾಗ್ತಕ್ಕಂಥ ಅಕ್ಷರ ಯಾವುದೆಂದರೆ ಖಡ್ಗ. ಖಡ್ಗ. ಇಲ್ಲಿ ಡ ಗೆ ಗ ಒತ್ತಕ್ಷರ ಬಂದಿದೆ. ಖಡ್ಗ. ಖಡ್ಗ ಅಂದ್ರೆ ಕತ್ತಿ. ನೋಡ್ತಿದ್ದೀರಲ್ವಾ, ಈ ಹಿಂದೆ ಏನ್ ಮಾಡ್ತಾ ಇದ್ದು, ರಾಜರು ಯುದ್ಧಗಳನ್ನ ಮಾಡುವಾಗ ಉಪಯೋಗಿಸ್ತಕ್ಕಂತ ಒಂದು ವಸ್ತುವೇ, ಸಾಧನವೇ ನಾವು ಖಡ್ಗ ಅಂತ ಕರೀತಾ ಹೋಗ್ತೀವಿ. ಈ ಖಡ್ಗವನ್ನ ಹಲವಾರು ಲೋಹಗಳಿಂದ ತಯಾರಿಸ್ತಾ ಇದ್ರು. ಮಕ್ಕಳೇ, ಗ ದಿಂದ ಪ್ರಾರಂಭವಾಗ್ತಕ್ಕಂತ ಪದ ಯಾವುದು ಎಂದರೆ ಗಡಿಯಾರ. ಗಡಿಯಾರ. ಸಮಯವನ್ನ ನೋಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಗಡಿಯಾರವನ್ನ ಉಪಯೋಗಿಸ್ತೀವಿ. ಗಡಿಯಾರದಲ್ಲಿ 3 ರೀತಿಯಾದಂತಹ ಮುಳ್ಳುಗಳನ್ನ ನೋಡ್ತಾ ಇದ್ದೀವಿ. ಒಂದು ಗಂಟೆಯನ್ನ ತೋರಿಸುತ್ತೆ, ಒಂದು ನಿಮಿಷವನ್ನ ತೋರಿಸುತ್ತೆ, ಒಂದು ಸೆಕೆಂಡ್ಗಳನ್ನ ತೋರಿಸುತ್ತೆ. ಹಾಗಾದ್ರೆ ಈ ಹಿಂದಿನ ದಿನಮಾನಗಳಲ್ಲಿ ನಮ್ಗೆ ಗಡಿಯಾರ ಇರ್ಲಿಲ್ಲ. ಅವಾಗ ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ ಸೂರ್ಯನ ಹೊತ್ತನ್ನ ನೋಡ್ಕೊಂಡು, ಈ ಕಡೆ ಪೂರ್ವ ದಿಕ್ಕಿನಲ್ಲಿ ಇದ್ರೆ ಬೆಳಗಿನ ಜಾವ ಅಂತ ಹೇಳ್ಬಿಟ್ಟು, ನಮ್ಮ ನೆತ್ತಿಯ ಮೇಲೆ ಬಂದಾಗ ಅದನ್ನ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು, ಹಾಗೆ ಪಶ್ಚಿಮ ದಿಕ್ಕಿಗೆ ಬಂದಾಗ ಅದನ್ನ ನಾವು ಸಾಯಂಕಾಲ ಅಂತ ಹೇಳ್ಬಿಟ್ಟು, ಈ ಅವಧಿಗಳ ಆಧಾರದ ಮೇಲೆ ಜನರು ಸಮಯವನ್ನ ಗುರುತಿಸ್ತಾ ಇದ್ರು. ಅದಾದ ನಂತರ ಗ ಅಕ್ಷರ ಆದ ನಂತರ ನಮ್ಗೆ ಮುಂದಿನ ಅಕ್ಷರ ಯಾವುದು ಎಂದರೆ ಗಂಟೆ. ಯಾವುದೆಂದರೆ ಗಂಟೆ. ಗಂಟೆ. ನಾವು ದೇವಸ್ಥಾನಗಳಲ್ಲಿ ಏನ್ ಮಾಡ್ತೀವಿ, ಗಂಟೆಯನ್ನ ಬಾರಿಸ್ಬಿಟ್ಟು ದೇವಸ್ಥಾನದ ಒಳಗಡೆ ಬರ್ತಾ ಹೋಗ್ತೀವಿ. ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಗಂಟೆಗಳನ್ನ ಬಾರಿಸುವುದರ ಮೂಲಕ ಅವಧಿಗಳನ್ನ ಅಂದ್ರೆ ವಿಷಯವಾರು ಅವಧಿಗಳನ್ನ ಪ್ರಾರಂಭ ಮಾಡಲಾಗ್ತದೆ. ಈ ಗಂಟೆಯನ್ನ ದೇವಸ್ಥಾನಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಅದಾದ ಮೇಲೆ ಬರ್ತಕ್ಕಂಥ ಅಕ್ಷರ ಯಾವುದು ಎಂದರೆ ಞ. ನಂತರ ಚೆಂಡು. ಚೆಂಡು. ಚೆಂಡು ಅನ್ನ ಆಂಗ್ಲ ಭಾಷೆಯಲ್ಲಿ ಬಾಲ್ ಅಂತ ಕರಿತಾ ಹೋಗ್ತೀವಿ. ಇದು ಒಂದು ಆಟದ ಸಾಧನ. ಹಲವಾರು ರೀತಿಯ ಆಟಗಳಿಗೆ ಆಡ್ಲಿಕ್ಕೆ ಹಲವಾರು ತರಹದ ಚೆಂಡುಗಳನ್ನ ನೋಡ್ತಾ ಹೋಗ್ತೀವಿ. ರಬ್ಬರ್ ಚೆಂಡುಗಳನ್ನ ನೋಡ್ತೀವಿ. ಇವುಗಳನ್ನ ನಾವು ಹೆಚ್ಚಾಗಿ ಕ್ರಿಕೆಟ್ ಆಡ್ಲಿಕ್ಕೆ ಉಪಯೋಗಿಸ್ತೀವಿ. ದೊಡ್ಡ ದೊಡ್ಡ ಬಾಲ್ಗಳನ್ನ ನೋಡ್ತಾ ಇದ್ದೀವಿ. ಕೆಲವೊಂದು ವಾಲಿಬಾಲ್, ಫುಟ್ಬಾಲ್ ಆಡ್ಲಿಕ್ಕೆ ಉಪಯೋಗಿಸ್ತೀವಿ. ಕೆಲವೊಂದು ಪ್ಲಾಸ್ಟಿಕ್ ಚಿಕ್ಕ ಚಿಕ್ಕ ಚೆಂಡುಗಳನ್ನ ನಾವು ಟೆನ್ನಿಸ್ ಆಡ್ಲಿಕ್ಕೆ ಉಪಯೋಗಿಸ್ತೀವಿ. ಹೌದು ತಾನೇ? ಹಲವಾರು ರೀತಿಯಾದಂತಹ ಚೆಂಡುಗಳನ್ನ, ಹಲವಾರು ರೀತಿಯ ಬಣ್ಣದ ಚೆಂಡುಗಳನ್ನ ನಾವು ನೋಡಬಹುದಾಗಿದೆ. ಅದಾದ ನಂತರ ಬರ್ತಕ್ಕಂಥ ಛ ಅಕ್ಷರದಿಂದ ಪ್ರಾರಂಭವಾಗ್ತಕ್ಕಂಥ ಪದ ಯಾವುದು ಎಂದರೆ ಛತ್ರಿ. ಛತ್ರಿಯನ್ನ ನಾವು ಯಾವಾಗ ಉಪಯೋಗಿಸ್ತೀವಿ, ಮಳೆಗಾಲದಲ್ಲಿ ಮಳೆ ಬರ್ತಾ ಇರೋ ಸಂದರ್ಭದಲ್ಲಿ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಛತ್ರಿಯನ್ನ ಉಪಯೋಗಿಸ್ತೀವಿ. ಇದಾದ್ಮೇಲೆ ಬರ್ತಕ್ಕಂಥ ಅಕ್ಷರ ಯಾವುದೆಂದರೆ ಜಲಪಾತ. ಜಲಪಾತ ಅಂದ್ರೆ ಮೇಲಿನಿಂದ ನೀರು ಕೆಳಗಿನ ಆಳವಾದ ಪ್ರದೇಶಕ್ಕೆ ಹರಿತಕ್ಕಂಥದ್ದೇನೆ ನಾವು ಜಲಪಾತ ಅಂತ ಕರಿತೀವಿ. ನಾವು ಇಲ್ಲಿ ನಮ್ಮ ಹತ್ತಿರದಲ್ಲಿ ಜೋಗ ಜಲಪಾತವನ್ನ ನೋಡ್ತೀವಿ ತಾನೆ. ಅಲ್ಲಿ ನೀರು ಮೇಲಿನ ಎತ್ತರದ ಭಾಗದಿಂದ ಕೆಳಗೆ ಆಳದ ಪ್ರದೇಶಕ್ಕೆ ಹರಿಯುತ್ತೆ. ಅದನ್ನ ನಾವು ಜಲಪಾತ ಅಂತ ಕರಿತೀವಿ. ಝರಿ. ಏನು? ಝರಿ. ಝರಿ ಅಂದ್ರೆ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಕೆಳಗಿನ ಭಾಗದಲ್ಲಿ ಹರಿತಕ್ಕಂತ ನೀರನ್ನ ನಾವು ಝರಿ ಅಂತ ಕರಿತೀವಿ. ಇದಾದ್ಮೇಲೆ ಬರ್ತಕ್ಕಂಥ ಅಕ್ಷರ ನ್ಯ. ಯಾವುದು? ನ್ಯ. ನಾವೀಗ
ಮತ್ತೊಮ್ಮೆ ಈ ಪದಗಳನ್ನು ಓದ್ತಾ ಹೋಗೋಣ. ನೀವು ಗಮನ ಕೊಟ್ಟು ಕೇಳಿ. ಅ ಅಮ್ಮ, ಆ ಆನೆ, ಈ ಇರುವೆ, ಈರುಳ್ಳಿ, ಉ ಉಯ್ಯಾಲೆ, ಊ ಊಟ, ರು ಋಷಿ, ಎ ಎಲೆ, ಎ ಏಡಿ, ಐ ಐದಳ, ಓ ಒಂಟೆ, ಓ ಓಲೆ, ಔ ಔಷಧ, ಅಂ ಅಂಗಿ, ಅಹ ನಮಃ, ಖ ಕರಡಿ, ಖ ಖಡ್ಗ, ಗ ಗಡಿಯಾರ, ಘ ಘಂಟೆ, ಞ ಚ ಚೆಂಡು, ಛ ಛತ್ರಿ, ಜ ಜಲಪಾತ, ಝ ಝರಿ, ನ್ಯ. ಮಕ್ಕಳೇ, ಈ ಎಲ್ಲ ಪದಗಳನ್ನು ನೀವು 2 ಸಾಲಿನ ಪುಸ್ತಕದಲ್ಲಿ ಬರೆದು ಅಭ್ಯಾಸ ಮಾಡಿ ಅದನ್ನು ಉಚ್ಚರಿಸುವುದನ್ನು ನೀವು ಕಲಿತಾ ಹೋಗಬೇಕು. ಹಾಗೆ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.